ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಕನ್ನಡ ಡಿಜಿಟಲ್. ನಾನು ರಘುರಾಜ್. ಇವತ್ತು ಶ್ರಾವಣ ಮಾಸದ ಕಡೆ ಶನಿವಾರ ಹಿನ್ನೆಲೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪತಿ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಹಸ್ರಾರು ಮಂದಿ ಭಕ್ತರು ಬೆಳಗ್ಗಿನಿಂದಲೇ ಇವತ್ತು ದೇವರ ದರ್ಶನಕ್ಕಾಗಿ ಸಾಲಾಗಿ ನಿಂತಿದ್ದ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂದಿತ್ತು. ಏನು ಶ್ರಾವಣ ಮಾಸದ 4 ಶನಿವಾರಗಳಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಚಿಕ್ಕ ತಿರುಪತಿಯ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂದ್ರೆ ದೇವರ ದರ್ಶನಕ್ಕೆ ಸಾವಿರಾರು ಜನ ಆಗಮಿಸ್ತಾರೆ. ಅದರಲ್ಲೂ ಕೂಡ 4ನೇ ಶನಿವಾರದಂದು ಅಂದ್ರೆ ಬೆಳಗ್ಗೆ 2:30ಕ್ಕೆ ಇವತ್ತು ದೇವರ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. 2:30ರಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಇವತ್ತು ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು. ಯಾಕೆಂತ ಹೇಳಿದ್ರೆ ಇವತ್ತು ವಿಶೇಷವಾದದ್ದೊಂದು ದಿನ ಆದ್ರಿಂದ ಇನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಸೇರಿದಂತೆ ನೆರೆಯ ತಮಿಳುನಾಡು ಭಾಗದಿಂದಲೂ ಕೂಡ ಭಕ್ತರು ತಿರುಪತಿ ಅಂದ್ರೆ ದೊಡ್ಡ ತಿರುಪತಿಗೆ ಹೋಗೋದಕ್ಕೆ ಯಾರ್ಯಾರಿಗೂ ಸಾಧ್ಯವಿರುವುದಿಲ್ಲ ಅಂತ ಭಕ್ತರೆಲ್ಲ ಕೂಡ ಇವತ್ತು ಚಿಕ್ಕ ತಿರುಪತಿಯ ಒಂದು ವೆಂಕಟೇಶ್ವರನ ಸ್ವಾಮಿ ಒಂದು ದರ್ಶನಕ್ಕೆ ಆಗಮಿಸುವಂಥದ್ದು ಸಾಕಷ್ಟು ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ನಾವು ಇವತ್ತು ಗಮನಿಸೋದೇನಂತಂದ್ರೆ ಇವತ್ತು ದೇವಸ್ಥಾನದಲ್ಲಿ ದೇವರಿಗೆ ಮಾಡಿದಂತಹ ಒಂದು ಹೂವಿನ ಅಲಂಕಾರ ಸಾಕಷ್ಟು ಭಕ್ತರ ಒಂದು ಕಣ್ಮನ ಸೆಳೀತಾ ಇತ್ತು. ಅದರಲ್ಲೂ ಕೂಡ ದೇವರಿಗೆ ಸುಮಾರು ಒಂದು 20ಕ್ಕೂ ಹೆಚ್ಚು ಬಗೆ ಬಗೆಯ ಹೂಗಳಿಂದ ದಾನಿಗಳು ಕೊಟ್ಟಂತಹ ಒಂದು ಸಹಕಾರದಿಂದ ಇವತ್ತು ದೇವರಿಗೆ ಅಲಂಕಾರವನ್ನು ಮಾಡಿದಂಥದ್ದು. ಜೊತೆಗೆ ಇವತ್ತು ಏನು ಚಿಕ್ಕ ತಿರುಪತಿಯ ದೇವರ ದರ್ಶನಕ್ಕೆ ಬೆಳಗ್ಗೆ 2:30ರಿಂದ ಏನು ಅನುವು ಮಾಡಿಕೊಡ್ಲಾಗಿತ್ತು. ಅದ್ರ ಜೊತೆಗೆ ಒಂದು ಉಚಿತ ದರ್ಶನ ಜೊತೆಗೆ ವಿಶೇಷವಾಗಿ ₹100 ಒಂದು ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅದರಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಾಲುಗಟ್ಟಿ ನಿಂತು ಟಿಕೆಟ್ ಅನ್ನು ಪಡ್ಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡ್ರೆ ಸಾಕಷ್ಟು ಜನ ಏನು ಉಚಿತ ದರ್ಶನ ಕ್ಯೂನಲ್ಲಿ ನಿಂತು ಅಂದ್ರೆ ಇವತ್ತು ಸಾಕಷ್ಟು ಸಾವಧಾನವಾಗಿ ಭಕ್ತರು ಒಂದು ದರ್ಶನ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಎಲ್ಲ ಒಂದು ರೀತಿಯ ಸಿದ್ಧತೆಗಳನ್ನು ಕೂಡ ಇವತ್ತು ಏನು ದೇವಸ್ಥಾನದ ಆಡಳಿತದ ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಇವತ್ತು ನಾವು ಗಮನಿಸಬಹುದು ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಯಾರೆಲ್ಲ ಭಕ್ತರು ಶ್ರಾವಣ ಮಾಸದ ಶನಿವಾರಗಳಲ್ಲಿ ಮತ್ತೆ ರಥೋತ್ಸವ ಸಂದರ್ಭದಲ್ಲಿ ಯಾರೆಲ್ಲ ಭಕ್ತರು ಹೋಗಿ ಬರ್ತಾರೆ ಅವ್ರಿಗೆಲ್ಲರೂ ಕೂಡ ಪುಳಿಯೋಗರೆ ಕೊಡುವಂಥದ್ದು ಮತ್ತೆ ಒಂದು ಲಡ್ಡುವನ್ನ ಕೊಡುವಂಥದ್ದು ಕೆಲಸವನ್ನ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಒಂದು ಆಗ್ತಾ ಇದೆ. ಆದ್ರೆ ಈ ಒಂದು ಲಡ್ಡುವನ್ನ ಕೊಡ್ತಕ್ಕಂಥದ್ದು ಮತ್ತೆ ಪುಳಿಯೋಗರೆನ ಕೊಡ್ತಕ್ಕಂಥದ್ದು ಇವು ದೇವಸ್ಥಾನದ ಒಂದು ಆಡಳಿತ ಮಂಡಳಿಯಿಂದ ಕೊಡ್ತಾ ಇರುವಂತದ್ದಲ್ಲ. ಯಾಕಂತ ಹೇಳಿದ್ರೆ ದಾನಿಗಳಿಬ್ಬರು ಏನು ಕಳೆದ ಒಂದು 30 ವರ್ಷದಿಂದ ಮತ್ತೆ ಒಂದು 20 ವರ್ಷದಿಂದ ಈ ಒಂದು ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರು ಯಾರು ಕೂಡ ಪ್ರಚಾರಕ್ಕೆ ಬಂದು ನಾವು ಈ ತರ ಒಂದು ಸಮಾಜ ಸೇವೆ ಮಾಡ್ತಾ ಇದೀವಿ ಮತ್ತೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಅಂತ ಕೂಡ ಪ್ರಚಾರವನ್ನ ಪಡ್ಕೊಂಡಿರೋರಂತರಲ್ಲ. ಯಾಕಂತ ಹೇಳಿದ್ರೆ ಏನು ಈ ಒಂದು ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ ಕಳೆದ ಒಂದು 30 ವರ್ಷದಿಂದ ಏನು ಕೃಷ್ಣಪ್ಪ ಅನ್ನೋರು ಏನು ಹಿಂದೆ ದೇವಸ್ಥಾನದಲ್ಲಿ ದೇವರ ಒಂದು ದರ್ಶನ ಪಡ್ಕೊಂಡ ನಂತರ ಅವರಿಗೆ ಪುಳಿಯೋಗರೆ ವಿತರಣಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದನ್ನ ಈಗ ಅವರ ಮಕ್ಕಳಾದಂತಹ ಸುಬ್ರಹ್ಮಣ್ಯ ಮತ್ತೆ ಅವರ ಕುಟುಂಬಸ್ಥರು ಕಳೆದ ಒಂದು 30 ವರ್ಷದಿಂದ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರು ಸುಮಾರು ಒಂದು ಅಂದ್ರೆ ಶ್ರಾವಣ ಮಾಸದ 4 ಶನಿವಾರಗಳಲ್ಲಿ ಮಾತ್ರ ಈ ಒಂದು ಪುಳಿಯೋಗರೆ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಸುಮಾರು 45 ಕ್ವಿಂಟಾಲ್ನಷ್ಟು ಅಕ್ಕಿಯಷ್ಟು ಅದನ್ನ ಒಂದು ಅನ್ನವನ್ನ ಮಾಡಿ ಅದನ್ನ ಪುಳಿಯೋಗರೆಯನ್ನ ಬೆರೆಸಿ ಭಕ್ತರಿಗೆ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ತರ ಒಂದು ಪುಳಿಯೋಗರೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂತಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಯಾಕಂತ ಹೇಳಿದ್ರೆ ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ಭಕ್ತರೆಲ್ಲರೂ ಕೂಡ ಉಪವಾಸದಿಂದ ದೇವರ ದರ್ಶನಕ್ಕೆ ಬರ್ತಾರೆ. ದೇವರ ದರ್ಶನವನ್ನ ಮಾಡಿದ ನಂತರ ಮತ್ತೆ ಮನೆಗೆ ಹೋಗಿ ಪೂಜೆಯನ್ನ ಮಾಡಿದ ನಂತರ ಅವರು ಪ್ರಸಾದವನ್ನ ಸ್ವೀಕಾರ ಮಾಡೋದು ಎಲ್ಲರೂ ಕೂಡ ತಿಳಿದಿರುವಂತ ವಿಚಾರ. ಹಾಗಾಗಿನೇ ಅವರಿಗೆ ಒಂದು ಅನುಕೂಲ ಆಗ್ಲಿ ಮತ್ತೆ ದೇವರದ ಒಂದು ಪ್ರಸಾದವನ್ನ ಅವರಿಗೆ ಸ್ವೀಕಾರ ಮಾಡದಂತಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಪ್ರಸಾದವನ್ನ ಒಂದು ಕೊಡುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂಥದ್ದು. ಜೊತೆಗೆ ಈಗ ಚಿಕ್ಕ ತಿರುಪತಿ ಮೂಲದವರಾಗಿ ಏನು ಬೆಂಗಳೂರಿನಲ್ಲಿ ವಾಸವಿರುವಂತಹ ಬಾಬು ರೆಡ್ಡಿ ಅಂತಕ್ಕಂಥ ಒಬ್ಬ ಉದ್ಯಮಿನಿದ್ದಾರೆ. ಅವರು ಕಳೆದ ಒಂದು 20 ವರ್ಷದಿಂದ ದೇವಸ್ಥಾನದಲ್ಲಿ ಏನು ಸುಮಾರು 50,000 ಲಡ್ಡುವನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಕಳೆದ 20 ವರ್ಷಗಳಿಂದ ಹಮ್ಮಿಕೊಂಡಿದ್ದಾರೆ. ಇವರು ಏನು ಶ್ರಾವಣ ಮಾಸದ ಅಂದ್ರೆ ಕಡೆ ಶನಿವಾರ ಪ್ರಯುಕ್ತ ಮಾತ್ರ ಒಂದು ದಿನ ಮಾತ್ರ ಭಕ್ತರಿಗೆ ಒಂದು ಲಾಡುವನ್ನ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಸುಮಾರು 50,000 ಲಾಡುವನ್ನ ಇವತ್ತು ಅವರು ವಿತರಣೆ ಮಾಡಿರುವಂಥದ್ದು. ಜೊತೆಗೆ ಏನು ಚಿಕ್ಕ ತಿರುಪತಿಯಲ್ಲಿ ಏನು ರಥೋತ್ಸವ ಕಾರ್ಯಕ್ರಮ ಏನಾಗುತ್ತೆ ಅವತ್ತು ಕೂಡ ಅವರು ಲಾಡು ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಬರುವಂಥದ್ದು. ಈ ಸಂಬಂಧಪಟ್ಟಂತೆ ಅವರು ಕೂಡ ನಮ್ಮ ಜೊತೆಗೆ ಅಂದ್ರೆ ಇಬ್ರು ದಾನಿಗಳು ಕೂಡ ಮಾತಾಡಿದ್ದಾರೆ. ಅವ್ರು ಹೇಳುವಂಥದ್ದು ನಮ್ಮ ಹಿರಿಯರು ಮಾಡುವಂತಹ ಕೆಲಸವನ್ನ ನಾವೀಗ ಮುಂದುವರಿಸ್ಕೊಂಡು ಹೋಗಿದ್ದೀವಿ ಅಂತಕ್ಕಂಥ ಮಾತನ್ನ ಈಗ ಸುಬ್ರಹ್ಮಣ್ಯವರು ಮತ್ತೆ ಏನು ಬಾಬು ರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು. ಚಿಕ್ಕ ತಿರುಪತಿ ಜಾತ್ರೆಗೆ ಒಂದ್ಸಲಿ ಮತ್ತು ಶ್ರಾವಣ ಶನಿವಾರ ಲಾಸ್ಟ್ನೇ ವಾರ ಸುಮಾರು ಒಂದು 20 ವರ್ಷದಿಂದ ಲಡ್ಡು ವಿತರಣೆ ಮಾಡ್ಕೊಂಬಂದಿದ್ದೀವಿ. ಹೆಚ್ಚು ಕಮ್ಮಿ 1.5 2 ಟನ್ ಲಡ್ಡು ವರ್ಷಕ್ಕೆ 2 ಸಲ ವಿತರಣೆ ಮಾಡ್ಕೊಂಬರ್ತಾರೆ. ಹೆಚ್ಚು ಜನಕ್ಕೆ ಅನ್ನೋದೇನಿಲ್ಲ, ಖಾಲಿ ಆಗೋವರೆಗೂ ಕೊಡ್ತೀವಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶ್ರಾವಣ ಮಾಸದ ಲಾಸ್ಟ್ನೇ ವಾರ ಮತ್ತು ಜಾತ್ರೆ ದಿವಸ ತೇರು ದಿವಸ 2 ದಿವಸ ಕೊಡ್ತೀವಿ ವರ್ಷಕ್ಕೆ. ಕಾರಣ ಏನಿಲ್ಲ, ದೇವರು ಆರ್ಕೆ ಹೊತ್ತಿದ್ದೀವಿ, ಮಾಡ್ತಾಯಿದ್ದೀವಿ. ದೇವಸ್ಥಾನದ ಬಗ್ಗೆ ಪುರಾತನ ದೇವಸ್ಥಾನ, ನಮಗೆ ಇಷ್ಟವಾದ ದೇವರು. ಮತ್ತು ಇಲ್ಲಿ ಏನು ನಾವು ಆರ್ಕೆ ಮಾಡ್ಕೊಂಡು ಏನು ಮಾಡ್ತೀವೋ ಅದು ದೇವರು ನಮಗೆ ಎಷ್ಟು ಬೇಕಾದರೂ ನೆರವೇರಿಸಿದ್ದಾರೆ, ತುಂಬ ನೆರವೇರಿಸಿದ್ದಾರೆ. ನಮ್ಮನ್ನು ಈ ಹಂತಕ್ಕೆ ಬೆಳೆಸಿದ್ದಾರೆ.
2 ದಿವಸ ಟೈಮ್ ತೊಗೊತಾರೆ. ತುಂಬ ಜನ ಪ್ಯಾಕಿಂಗೇ ಸಪ್ರೇಟ್ ಇರುತ್ತೆ, ಮಾಡೋರು ಸಪ್ರೇಟು, ಕಟ್ಟೋರು ಸಪ್ರೇಟು, ಎಲ್ಲ ಸಪ್ರೇಟ್ ಇರುತ್ತೆ. ಒಂದು 30ರಿಂದ 40 ಜನ ಇರ್ತಾರೆ. ತಂದೆಯವ್ರ ಹೆಸರು ಪುಟ್ಟಪ್ಪ ಅವರು ಅಂತ, ನನ್ನ ಹೆಸರು ಈಗ ಸುಬ್ರಹ್ಮಣ್ಯ ಅಂತ ಮಾಡ್ಕೊಂಡು ಬರ್ತಾಯಿದ್ವಿ. ನಮ್ಮ ಫ್ಯಾಮಿಲಿ ಕಡೆನೇ ಮಾಡ್ತೀವಿ ಎಲ್ಲರೂ ಸೇರಿ. ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ತಾಯಿದ್ವಿ. ಒಂದು ಸುಮಾರು 35 ವರ್ಷದಿಂದ ಕೊಡ್ತಾ ಬರ್ತಾಯಿದ್ವಿ. ಮೊದಲಿಗೆ ಒಂದು 60 ಮೂಟೆವರೆಗೂ ಮಾಡ್ತಾಯಿದ್ವಿ. ಈಗ ಒಂದು 30-35 ಮೂಟೆವರೆಗೂ ಮಾಡಿಸ್ತಾಯಿದ್ವಿ. ಈಗ ಸುಮಾರು 1 ಲಕ್ಷ ಜನದವರೆಗೂ ತೊಗೊತಾರೆ ಪ್ರಸಾದ. 4 ವಾರದಿಂದ 4 ಶನಿವಾರಗಳು ಕೊಡ್ತೀವಿ. ಶನಿವಾರಗಳಲ್ಲಿ ಶ್ರಾವಣ ಶನಿವಾರಗಳು 4 ಶನಿವಾರಗಳು ಕೊಡ್ತೀವಿ. ಪುಳಿಯೋಗರೆ ಮಾತ್ರ ಕೊಡ್ತೇವೆ. ಪುಳಿಯೋಗರೆ ಅಕ್ಕಿ ಬಂದು 4 ಶನಿವಾರಕ್ಕೆ ಬಂದು ಒಂದು 35 ಮೂಟೆವರೆಗೂ ಮಾಡಿಕೊಡ್ತೀವಿ. 35 ವರ್ಷದಿಂದ ಕೊಡ್ತಾ ಇದ್ವಿ ತಂದೆಯವ್ರ ಕಾಲದಿಂದ. ಈಗ ನಾವು ಮಗ ಮಾಡ್ಕೊಂಡು ಬರ್ತಾ ಇದ್ವಿ. ಕಾರಣ ಅಂತೇನಿಲ್ಲ, ದೇವ್ರು ಕೊಡ್ತಾರೆ, ಆವಾಗಲೇ ಮಾಡ್ಕೊಂಡು ಬರ್ತಾ ಇದ್ವಿ. ಇನ್ನು ದೇವಸ್ಥಾನದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದ ಕಡೆ ಶನಿವಾರದಂದು ದೇವರ ದರ್ಶನ ಪಡ್ಕೊಂಡ್ರೆ ಸಕಲ ಪಾಪಗಳು ಕೂಡ ಸಮಸ್ಯೆಗಳು ನಿವಾರಣೆಯಾಗಿ ಅವರಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನ ಈಗ ದೇಗುಲ ಅರ್ಚಕರಾಗಿರ್ತಕ್ಕಂಥ ಸತೀಶ್ ಅವರು ಹೇಳ್ತಾ ಇರೋದು. ಶ್ರೇಯಕಾಂತಾಯ ಕಲ್ಯಾಣ ನಿಧೇಯ ನಿಧೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಕ್ಷೇತ್ರ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಚಿಕ್ಕತಿರುಪತಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಈ ಮಹಾದೇವಸ್ಥಾನವು ಅಗ್ನಿ ಪ್ರತಿಷ್ಠಾಪನೆ ಆಗಿರೋದು. ಶ್ರಾವಣ ಮಾಸ ಬಹಳ ವಿಶೇಷವಾಗಿರೋದು. ಎಲ್ಲ ಭಕ್ತಾದಿಗಳು ಶ್ರಾವಣ ಮಾಸದಲ್ಲಿ ಭಕ್ತಿಯಿಂದ ಉಪವಾಸವಿದ್ದು ಸ್ವಾಮಿಯ ದರ್ಶನ ಮಾಡಿ ಆರತಿಯನ್ನು ತೆಗೆದುಕೊಂಡು ತೀರ್ಥ ಪ್ರಸಾದ ಮಾಡಿ ತದನಂತರ ಮನೆಗೆ ಹೋಗಿ ಊಟ ಮಾಡುವುದು. ಶ್ರಾವಣ ಮಾಸದಲ್ಲಿ ಯಾರು ಶ್ರಾವಣ ಶನಿವಾರಗಳಲ್ಲಿ ಸ್ವಾಮಿಗೆ ದರ್ಶನ ಮಾಡಿ ಪುನೀತರಾಗುತ್ತಾರೋ ಅವ್ರಿಗೆಲ್ಲರಿಗೂ ಸ್ವಾಮಿಯು ಅಭಯವನ್ನು ನೀಡಿ ಎಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡುತ್ತಾನೊಂದು ಪ್ರತೀತಿಯಿಂದ ಶ್ರಾವಣ ಶನಿವಾರದಲ್ಲಿ ಎಲ್ಲ ಭಕ್ತಾದಿಗಳು ದರ್ಶನ ಮಾಡಿಕೊಂಡು ಹೋಗುತ್ತಾರೆ ಅಂತ ಇಲ್ಲಿ ಈ ಶ್ರಾವಣ ಮಾಸದ ಒಂದು ವಿಶೇಷವಾದಂತಹ ಒಂದು ಪದ್ಧತಿ ಆಗಿರ್ತದೆ. ಸ್ವಾಮಿಗೆ ಕೈಂಕರ್ಯ, ಅಭಿಷೇಕ, ಯಾಗಾದಿಗಳು ಜೊತೆಗೆ ಸ್ವಾಮಿಗೆ ಎಲ್ಲ ರೀತಿಯ ಉಪಚಾರಗಳು, ಷೋಡಶೋಪಚಾರಗಳು, ಶಕ್ತೋಪಚಾರಗಳು ಎಲ್ಲ ಉಪಚಾರಗಳಾಗಿ ಸ್ವಾಮಿಗೆ ಸರ್ವದರ್ಶನವನ್ನು ಬಿಟ್ಟಿದ್ದೀವಿ. ಇದಿಷ್ಟೇನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪುರಾಣ ಪ್ರಸಿದ್ಧ ಚಿಕ್ಕ ತಿರುಪತಿಯ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಇವತ್ತಿನ ಒಂದು ಸಾವಿರಾರು ಭಕ್ತರು, ಅಂದ್ರೆ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ದೇವರ ದರ್ಶನ ಪಡ್ಕೊಳ್ಳುವಲ್ಲಿ ಈಗ ಯಶಸ್ವಿಯಾಗಿರುವಂತದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.